ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮಾಹಿ ಫುಡ್ಸ್. ಇವತ್ತು ಚನಾ ಮಸಾಲ ಅಥವಾ ಚೋಳೆ ಮಸಾಲ ಪೌಡ್ರ್ ಇಲ್ಲದೇ ಮನೆಯಲ್ಲಿರುವಂಥ ಪೌಡ್ರನ್ನ ಬಳಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪೂರಿ ಜೊತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ರಾತ್ರಿ ಪೂರ ನೆನೆಸಿರುವಂಥ ಕಾಬೂಲ್ ಕಡಲೆಯನ್ನು ಸೇರಿಸಿದ್ದೀನಿ. ಅದರ ಜೊತೆಗೆ 2 ಸ್ಕಿನ್ ತೆಗೆದಿರುವಂಥ ಆಲೂಗಡ್ಡೆಯನ್ನು ಸೇರಿಸಿ ನೀರು ಹಾಕಿದ್ದೀನಿ. ಈಗ ಒಂದು ಬಟ್ಟೆ ತೊಗೊಂಡು 1 ಸ್ಪೂನ್ ಟೀ ಪೌಡರ್ ಹಾಕ್ಕೊಂಡು ಇಲ್ಲಿ ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟನ್ನು ಸೇರಿಸಿ ಚೆನ್ನಾಗಿ ಗಂಟು ಹಾಕ್ಕೊಳ್ಳಿ. ಈಗ ಕುಕ್ಕರಲ್ಲಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಮುಚ್ಚಿ ಈಗ 4 ವಿಷಲ್ ಕೂಗಿಸ್ಕೊಳ್ಳೋಣ. ಇದನ್ನು ಈಗ ಒಂದು ಬೌಲ್ ತೊಗೊಂಡು 2 ಸ್ಪೂನ್ ಅಚ್ಚಕಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಆಮ್ಚೂರ್ ಪೌಡರ್, ಅರಿಶಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಹಾಗೆ ಕಲಿಸ್ಕೊಳ್ಳಿ. ನೋಡಿ ಹೀಗೆ. ಈಗ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ, 1/4 ಸ್ಪೂನು ಸೋಂಪು ಸೇರಿಸ್ತಿದ್ದೀನಿ, 1 ಪಲಾವ್ ಎಲೆ ಸೇರಿಸ್ಕೊಂಡು ಈಗ 1 ಈರುಳ್ಳಿ, ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ, ಅದನ್ನು ಪೇಸ್ಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಸೂರಿ ಮೇಥಿ ಮತ್ತು ನಾನು ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲಸಿಟ್ಟಿರುವಂಥ ಮಸಾಲೆ ಪೇಸ್ಟನ್ನು ಸೇರಿಸ್ಕೊಂಡು ಇಲ್ಲಿ 1 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡೋದು ಬೇಡ, 1 ನಿಮಿಷ ಸಾಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ 2 ಟೊಮೆಟೊ ರುಬ್ಬಿಟ್ಟಿರುವಂಥ ಟೊಮೆಟೊ ಪ್ಯೂರಿಯನ್ನು ಸೇರಿಸ್ತಿದ್ದೀನಿ. ಚೆನ್ನಾಗಿ ಕಲಸಿ ಹಾಗೆಯೇ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ನಾನಿಲ್ಲಿ ಲಿಡ್ ಮುಚ್ಚಿ ಒಂದು 2-3 ನಿಮಿಷ ಬಿಟ್ಟಿದ್ದೀನಿ. ಕುಕ್ಕರು ಪ್ರೆಷರ್ ಹೋಗಿ ತಣ್ಣಗಾಗಿದೆ ಎಲ್ಲನೂ. ಈಗ ಆಲೂಗಡ್ಡೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಕಡಲೆ ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದ್ರೇ ಚೋಳೆ ಮಸಾಲ ಟೇಸ್ಟಿಯಾಗಿರುತ್ತೆ. ನೋಡಿ ಮಸಾಲೆ ಎಲ್ಲನೂ ಎಣ್ಣೆ ಬಿಟ್ಟಿದೆ. ಈಗ ಇದರಲ್ಲಿ ನಾವು ಬೇಯಿಸ್ಕೊಂಡಿರುವಂಥ ಚೋಳೆನ ಸೇರಿಸ್ತಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ಈಗ ಲಿಡ್ ಮುಚ್ಚಿ ನಾವು ಒಂದು 5 ನಿಮಿಷ ಹಾಗೆಯೇ ಬೇಯಲಿಕ್ಕೆ ಬಿಡೋಣ. ಉಪ್ಪು ಒಂದು ಸಾರಿ ಚೆಕ್ ಮಾಡಿಕೊಂಡು ಬೇಕಿದ್ದರೆ ಸೇರಿಸ್ಕೊಳ್ಳಿ. ನಾನು ಆಲೂಗಡ್ಡೆ ಸೇರಿಸ್ತಿದ್ದೀನಿ. ಇಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯನ್ನು ಉದ್ದುದ್ದ ಕಟ್ ಮಾಡಿರೋವಂಥದ್ದನ್ನು ಸೇರಿಸಿ ಒಂದು 5 ನಿಮಿಷ ಹಾಗೆಯೇ ಬೇಯಲಿಕ್ಕೆ ಬಿಡೋಣ. ಗ್ರೇವಿ ಸ್ವಲ್ಪ ಗಟ್ಟಿಯಾಗಲಿ, ಆಗಲೇ ಚೆನ್ನಾಗಿರುತ್ತೆ. ನೋಡಿ ಗ್ರೇವಿ ರೆಡಿಯಾಗಿದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಬಿಸಿ ಬಿಸಿ ಪೂರಿ ಜೊತೆ ಸರ್ವ್ ಮಾಡಿ ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನಾನು ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಸಲಹೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.